ಎಲ್ಲ ವೃಕ್ಷರಕ್ಷಕರಿಗೂ ಪರಿಸರ ಪ್ರೇಮಿಗಳಿಗೂ ಎಲ್ಲ ಹೋರಾಟಗಾರರಿಗೂ ಅಜಯ್ ಮಾಡುವ ನಮಸ್ಕಾರಗಳು. ನಿಮ್ಮ ಗಮನಕ್ಕೆ ತರೋದೇನಪ್ಪ ಅಂದರೆ, ನಾವು ನಮ್ಮ ಗಮನಕ್ಕೆ ಹೋರಾಟಗಾರರ ಗಮನಕ್ಕೆ ಮರಗಳ ಕಟಾವಿನ ಬಗ್ಗೆ, ಅದರ ಕ್ರೌರ್ಯದ ಬಗ್ಗೆ ತಡವಾಗಿ ಗಮನಕ್ಕೆ ಬರುತ್ತೆ. ಆದರೆ ಅಷ್ಟೊತ್ತಿಗೆ ಮರ ಕಟಾಗಿಬಿಟ್ಟಿರುತ್ತೆ. ಅರಣ್ಯ ಇಲಾಖೆಗೆ ತಿಳಿಸೋಷ್ಟರಲ್ಲಿ ನಮಗೆ ಕಾನ್ಸೆಪ್ಟ್ ನಾವು ಇದ್ದಲ್ಲೇ ಮರ ಬೇಕು ಅನ್ನೋ ಒಂದು ಪಣ ತೊಡೋಣ, ಆದಷ್ಟು ಉಳಿಸ್ಕೊಳೋಣ. ಇವತ್ತು ಅಖಂಡ ಭಾರತದಾದ್ಯಂತ ವೃಕ್ಷ ರಕ್ಷಣೆ ನಡೀತಾ ಇದೆ, ಸಂರಕ್ಷಣೆ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಅಧಿಕಾರಿಗಳು ಕೂಡ ಕೆಲವು ಅಧಿಕಾರಿಗಳಿಗೆ ಈ ವಿಡಿಯೋ ಮೂಲಕ ಗಮನಕ್ಕೆ ತರೋಣ ಅಥವಾ ಎಚ್ಚರಿಸೋಣ. ನೋಡಿ, ಮರ ಮಿಷನ್ನರಿಗಳಿಂದ ಕಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಚಿಗುರಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ಅವೈಜ್ಞಾನಿಕ ಅಂತಲೇ ಹೇಳ್ಬೋದು. ಈಗ ಇಲ್ಲಿರ್ತಕ್ಕಂಥ ಮಳೆ ಮರನೇ ಇದು ಯಾವ ಸುಬಾಬುಲ್ಲ ಏನೋ ಒಂದು ಮರ, ಇದು ಮಿಷನ್ನಿಂದನೇ ಕಟ್ ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ಈ ಮರ ಇಲ್ಲಿ ಚಿಗುರಿದೆ. ಇದು ನಮಗೆ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ನಮಗೆ ಆಸಕ್ತಿ ಬೇಕಷ್ಟೇ ಇದ್ದಲ್ಲೇ ಮರ ಉಳಿಸುವಂಥದ್ದು, ಮರ ನೆಡುವಂಥದ್ದು. ಮತ್ತು ಯಾವುದೇ ಮರ ಕಟಾವಾಗಿತ್ತಂತ ಅಂದ ತಕ್ಷಣವೇ ಅಲ್ಲಿ ಉಳಿವಿಗಾಗಿ ಬುಡ ಇರುತ್ತೆ, ಅದಕ್ಕೆ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು. ಅದಕ್ಕೆ ತ್ವರಿತವಾಗಿ ಸಾಮಾನ್ಯರಿಗೂ ಮುಟ್ಟುವಂತೆ ಸಗಣಿ ಮತ್ತು ಗಂಜಲ ಹಾಕ್ಬಿಟ್ಟು ಸುತ್ತ ಪಾತಿ ಮಾಡಿಬಿಟ್ಟು ನೀರನ್ನು ಕೊಡುವಂಥದ್ದು, ಬೆಲ್ಲ ಮತ್ತು ಉಪ್ಪು ಕೊಟ್ಟು ಇದು ಪ್ರಥಮವಾಗಿ ಚಿಕಿತ್ಸೆ ಕೊಟ್ಟು ಇದ್ದಲ್ಲೇ ಮರಕ್ಕೆ ಸಂವೇದನೆಯಿಂದ ಇದ್ದಲ್ಲೇ ಮರ ಬೇಕು, ಮರ ಉಳಿಸುವಂಥ ಜಾಗೃತಿ ಹಾಕಬೇಕು. ನಂತರ ನೀವೇನು ಓದಿರ್ತೀರ ಅರಣ್ಯ ಇಲಾಖೆಯಿಂದ ಮರ ಉಳಿವಿಗಾಗಿ ಏನಿದೆ ಅದು ನಂತರ ಮಾಡೋಂಥದ್ದು ಆಗಬೇಕು. ಒಂದು ಬಾರಿ ಮರ ಕಟ್ಟಾದರೆ ಆ ಜಾಗದಲ್ಲಿ ಮತ್ತೆ ಯಾವುದೇ ಕಾರಣಕ್ಕೂ ಉಳಿಯಲ್ಲ ಅನ್ನೋ ಅವೈಜ್ಞಾನಿಕ ಹೇಳಿಕೆಯನ್ನು ಕೆಲವು ಅಧಿಕಾರಿಗಳು ಕೊಡ್ತಾ ಇರ್ತಾರೆ. ಇದು ನಿಮ್ಮ ಗಮನಕ್ಕೆ ಕಾಣಿ. ನೀವು ಹೇಳೋದನ್ನೆಲ್ಲ ಕೇಳೋಕ್ಕೇನಲ್ಲ. ಇಲ್ಲಿ ನೋಡಿ, ಈ ಮಳೆ ಮರನೋ ಸುಬಾಬುಲ್ಲ ಇದೇನು ಮರನೋ ಒಟ್ಟು ಮರ ಅಲ್ವಾ? ನೋಡಿ, ಈ ಮಿಷನ್ನಿಂದನೇ ಕಟ್ ಮಾಡಿರ್ತಕ್ಕಂಥದ್ದು. ನೋಡಿ, ಚಿಗುರಿದೆ. ನಮ್ಮನ್ನು ಎಷ್ಟು ಯಾಮಾರಿಸ್ತಿರ್ತೀರಿ ಅಂದರೆ, ನಿಮಗೆ ಆಸಕ್ತಿ ಇರುತ್ತೋ ಗೊತ್ತಿಲ್ಲ ಉಳಿಸೋಕ್ಕೆ, ಅಥವಾ ನೀವು ಏನಂತ ಪಣ ತೊಟ್ಟು ಬಂದಿರ್ತೀರೋ, ಏನಂತ ಅಧಿಕಾರ ಸ್ವೀಕರಿಸ್ತಿರೋ ಗೊತ್ತಿಲ್ಲ. ನೋಡಿ, ಚಿಗುರಿದೆ ಅಲ್ವಾ ಈ ಮರ. ಯಾಕೆ ನಮ್ಮನ್ನು ಈ ರೀತಿ ಅವೈಜ್ಞಾನಿಕವಾಗಿ ಸುಳ್ಳುಗಳನ್ನು ಹೇಳಿ ಮರ ಕಟುಕರ ಪರ ನೀವು ಇರ್ತೀರಾ? ಅಗಲೀಕರಣಕ್ಕೋ ಮತ್ತೊಂದು ಮಗದೊಂದಕ್ಕೋ ಏನಕ್ಕೋ ಕಟ್ ಮಾಡಿರ್ತಾರೆ. ಆದರೆ ಅದನ್ನು ಉಳಿಸ್ಕೋಬೇಕಲ್ವ ನಾವು. ನಿಮಗೆ ಡಿಪಾರ್ಟ್ಮೆಂಟಲ್ಲಿ ಕೆಲವರಿಗೆ ಗೊತ್ತೇ ಇರಲ್ಲ, ಮರನ ಒಂದು ಕಡೆಯಿಂದ ಒಂದು ಕಡೆಗೆ ಸ್ಥಳಾಂತರ ಮಾಡುವಾಗ ಅದಕ್ಕೆ ಯಾವ ರೀತಿ ನಾವು ಇದು ಮಾಡಬೇಕಂತ. ಇದನ್ನೆಲ್ಲ ಆದಷ್ಟು ಒಳ್ಳೆಯ ಈ ವಿಚಾರಗಳನ್ನು ಪರಿಸರ ಕಾಳಜಿ ಇರ್ತಕ್ಕಂಥ ಮಿನಿಸ್ಟ್ರುಗಳ ಆಯ್ಕೆ ಮಾಡೋಣ. ಒಳ್ಳೆ ದಕ್ಷತೆ ಅಧಿಕಾರಿಗಳನ್ನು ನೇಮಕ ಮಾಡೋಣ. ಇದೆಲ್ಲ ನಮ್ಮೆಲ್ಲರ ಒಂದು ಹಕ್ಕು, ನಮ್ಮೆಲ್ಲರ ಇದು ಜವಾಬ್ದಾರಿ, ಒಂದು ಕರ್ತವ್ಯ ಅಂತ ಹೇಳ್ತಾ ಧನ್ಯವಾದ. ಅಖಂಡ ಭಾರತ ಬೆಂಗಳೂರು ತಂಡದ ವೃಕ್ಷರಕ್ಷಕ ಅಜಯ.